ನಮಸ್ತೆ. ತುಂಬ ಜನ ಹೇಳ್ತಾರೆ ದೇವರು ಯಾವಾಗ ನಮ್ಮನ್ನು ಕರ್ಸ್ಕೋತಾರೋ ಆವಾಗ ನಾವು ಹೋಗಬೇಕು ಅಂತ. ಆದರೆ ನನಗೊಂಥರ ಅದೃಷ್ಟನೇ ಅನಿಸುತ್ತೆ. ದೇವರು ನಮ್ಮನ್ನು ಆವಾಗ ಕರ್ಸ್ಕೊತಾನೆ ಇರ್ತಾರೆ. ನಾನಂತೂ ಹೋಗಿ ಹೋಗಿ ದರ್ಶನ ಮಾಡ್ತಾನೆ ಬರ್ತಿದ್ದೀನಿ. ಇತ್ತೀಚಿನ ದಿನದಲ್ಲಂತೂ ನಾನು ಕಾಲಿಗೆ ಚಪ್ಪಲಿ ಹಾಕೋದನ್ನ ಬಿಟ್ಟ ಮೇಲೆ ತುಂಬ ದೇವ್ರ ದರ್ಶನಗಳು, ತುಂಬ ದೇವಿ ದರ್ಶನಗಳನ್ನ ನಾನು ಮಾಡಿದೆ. ಇವತ್ತು ನಾನು ವಿಶೇಷವಾಗಿ ಎಲ್ಲಿ ಬಂದಿದ್ದೀನಿ ಅಂತ ಅಂದರೆ, ನಾನು ಹೋಗಿದ್ದಂಥ ನದಿ ಹೆಸರು ಭವಾನಿ ನದಿ. ಭವಾನಿ ನದಿಗೆ ಹೋಗಿ ಗಂಗಾಮಾತೆಗೆ ನಮಸ್ಕಾರ ಮಾಡಿ ಸೀದಾ ನಾನು ಒಳಗಡೆ ಬಂದಿದ್ದು. ಈ ಅಮ್ಮನ ಹೆಸರು ಬಂದು ಒಣಭದ್ರಕಾಳಿ ಅಮ್ಮ. ತುಂಬಾ ಪವರ್ಫುಲ್ ದೇವಿ ಅಂತ ಹೇಳ್ತಾ ಇದ್ರು. ನಾನು ತುಂಬ ಅದೃಷ್ಟ ಮಾಡಿದ್ದೆ ಅನಿಸುತ್ತೆ. ಇಲ್ಲೂ ಕೂಡ ರಶ್ ಇರಲಿಲ್ಲ, ತುಂಬಾ ರಶ್ ಕಮ್ಮಿ ಇತ್ತು. ಒಳಗಡೆ ಹೋದ್ವಿ, ಅಮ್ಮನ ದರ್ಶನನೂ ಕೂಡ ಮಾಡಿದ್ವಿ. ತುಂಬ ಚೆನ್ನಾಗಿ ದರ್ಶನನೂ ಕೂಡ ಆಯಿತು. ನಾನು ದೇವಿ ದೇವಸ್ಥಾನಕ್ಕೆ ಹೋದಾಗ ಇತ್ತೀಚೆಗೆ ಹಾಕ್ಲಿಕ್ಕೆ ಜಾಸ್ತಿನೂ ಕೂಡ ಬರುತ್ತೆ. ಅದೇನು ಅಂತ ಗೊತ್ತಿಲ್ಲ, ಆದರೆ ದೇವರಿಗೆ ನಾವು ತುಂಬ ಹತ್ರ ಆಗಿದ್ದೀವಿ ಅಂತಲೂ ಕೂಡ ತುಂಬ ಜನ ಹೇಳ್ತಾರೆ. ಹಾಗೆ ನಾನು ಒಣಭದ್ರಕಾಳಿ ಅಮ್ಮ ದರ್ಶನ ಮಾಡಿಕೊಂಡು ಸೀದಾ ನಾನು ಬಂದಿದ್ದು ಬಕಾಸುರ ದೇವರ ದರ್ಶನನೂ ಕೂಡ ಮಾಡಿದೆ. ದರ್ಶನ ಮಾಡಿ ಆದಮೇಲೆ ಒಂದು ದೊಡ್ಡದಾಗಿ ಕುಂಡ ಇತ್ತು. ಆ ಕುಂಡದ ಹತ್ರ ಉಪ್ಪು ಮೆಣಸಿತ್ತು. ಏನಪ್ಪ ಇದು ಅಂತ ನಾನು ಅಲ್ಲಿ ಕೇಳಿದಾಗ, ನಿಮಗೆ ಕೆಟ್ಟ ಕಣ್ಣು ದೃಷ್ಟಿಯಾಗಿದ್ದರೆ, ಯಾರಾದರೂ ನಿಮಗೆ ಮಾಟ ಮಂತ್ರ ಮಾಡಿದರೆ, ಮತ್ತು ಜೊತೆಗೆ ನಿಮ್ಗೆ ಆಗದೇ ಇರುವಂಥ ಶತ್ರುಗಳೇನಾದ್ರು ಇದ್ದರೆ, ಇಲ್ಲಿ ಈ ಕುಂಡದಲ್ಲಿ ನೀವು ನಿಮಗೆ ಆಗದೇ ಇರುವಂಥ ಶತ್ರುಗಳು ನಿಮಗೇನಾದರೂ ತೊಂದರೆ ಕೊಡ್ತಾ ಇದ್ದಾರೆ ಅವ್ರ ಹೆಸರುಗಳನ್ನ ಹೇಳಿ ನೀವು ಇಲ್ಲಿ ಉಪ್ಪು ಮೆಣಸನ್ನು ಹಾಕಿ ಇಲ್ಲಿರುವಂಥ ಒಣಭದ್ರಕಾಳಿ ಅಮ್ಮ ಮತ್ತು ಬಕಾಸುರ ಸ್ವಾಮಿ ಅವ್ರಿಗೆ ಒಳ್ಳೆ ಬುದ್ಧಿನ ಕೊಟ್ಟು ಒಳ್ಳೆಯದನ್ನು ಮಾಡ್ತಾರೆ ಅಂತ ಹೇಳಿದ್ರು. ಸರಿ ಅಂತೇಳಿ ನಮಗಿರುವಂಥ ಸಿಕ್ಕಾಬಟ್ಟೆ ಇತ್ತೀಚೆಗೆ ಕಣ್ಣು ದೃಷ್ಟಿಗೆ ನಾನು ಕೂಡ ಒಂದು ಪ್ಲೇಟು ಉಪ್ಪು ಮೆಣಸನ್ನು ತೊಗೊಂಡು ಬಂದು ದೇವಿನ ನೆನೆಸ್ಕೊಂಡು ಬಕಾಸುರ ದೇವ್ರನ್ನು ಕೂಡ ನೆನೆಸ್ಕೊಂಡು ನಾನು ಅಲ್ಲಿ ಉಪ್ಪು ಮೆಣಸನ್ನು ಹಾಕ್ತೆ. ಯಾರೆಲ್ಲ ನಮಗೆ ಕೆಟ್ಟದನ್ನು ಬಯಸ್ತಾರೆ ಅವ್ರಿಗೆ ಒಳ್ಳೆ ಬುದ್ಧಿನ ಕೊಡಪ್ಪ ಅಂತ ಹೇಳಿ ಅಲ್ಲಿಂದ ಸೀದಾ ಮತ್ತೆ ಬಂದು ನಿಂಬೆಹಣ್ಣು ತೊಗೊಂಡು ನಿಂಬೆಹಣ್ಣಲ್ಲಿ 3 ರೌಂಡು ಇಳಿ ತೆಗೆದು, ಇತ್ತೀಚೆಗಂತೂ ಸಿಕ್ಕಾಬಟ್ಟೆ ದೃಷ್ಟಿ ಕೂಡ ಆಗ್ತಾಯಿತ್ತು. ಹಾಗಾಗಿ ನಾನಿವತ್ತು ಬಂದಿದ್ದು ಒಂದೊಳ್ಳೆ ಪವರ್ಫುಲ್ಲು ದೇವಿ ದೇವಸ್ಥಾನಕ್ಕೆ ಬಂದಿದ್ದೀನಿ ಅಂತ ಅನ್ಕೋತೀನಿ. ನಾನು ಇಲ್ಲಿ ನಿಂಬೆಹಣ್ಣು ಚುಚ್ಚಬೇಕಾದ್ರೆ ನನಗೆ ಏನೋ ಮನಸ್ಸಲ್ಲಿ ಅಂದ್ಕೊಂಡು ನಾನು ನಿಂಬೆಹಣ್ಣ ಇಲ್ಲಿ ಚುಚ್ಚಿ ನಾನು 10 ನಿಮಿಷ ಆಚೆ ಬರೋಷ್ಟರಲ್ಲಿ ನನಗೆ ಒಂದು ಫೋನ್ ಬಂತು. ನಾನು ಯಾವ ವಿಷಯವಾಗಿ ಇಲ್ಲಿ ಅಂದ್ಕೊಂಡು ನಿಂಬೆಹಣ್ಣು ಚುಚ್ಚೋದ್ನೋ ಅದೇ ವಿಷಯವಾಗಿ ನನಗೆ ಇಲ್ಲಿ ಒಂದು ಪಾಸಿಟಿವ್ ಅನ್ನೋದು ಇದೆ ಅನ್ನೋದು ನನಗೆ ಗೊತ್ತಾಯಿತು. ತುಂಬಾ ಚೆನ್ನಾಗಿದೆ ದೇವಸ್ಥಾನ. ಎಲ್ರಿಗೂ ಒಳ್ಳೇದು ಮಾಡಲಿ. ಯಾರು ಎಲ್ಲ ಕೆಟ್ಟದ್ದೆಲ್ಲ ಬಯಸೋಕ್ಕೆ ನಿಂತಿದ್ದಾರೋ ನನಗೆ ಅವ್ರಿಗೆಲ್ಲ ಒಳ್ಳೆ ಬುದ್ಧಿನ ಕೊಡಲಿ ಅಂತ ನಾನು ದೇವ್ರ ಹತ್ರ ಬೇಡ್ಕೋತೀನಿ. ಕರ್ಮ ಅನ್ನೋದು ಯಾರನ್ನು ಸುಮ್ಮನೆ ಬಿಡಲ್ಲ. ನಾವು ಒಳ್ಳೆಯದನ್ನು ಕೊಟ್ಟರೆ ಒಳ್ಳೆಯದೇ ಬರುತ್ತೆ ನಮಗೆ, ಕೆಟ್ಟದನ್ನು ಮಾಡಿದ್ರೆ ಕೆಟ್ಟದೇ ಬರುತ್ತೆ. ಯಾರಿಗೂ ಕೆಟ್ಟದನ್ನು ಮಾಡಬೇಡಿ, ಕೆಟ್ಟದನ್ನು ಬಯಸಬೇಡಿ. ಒಳ್ಳೆಯದಾಗಲಿ ಎಲ್ಲರಿಗೂ.